ನಮಸ್ತೆ ವೀಕ್ಷಕರೇ, ಇವತ್ತು ನಾನು ಒಂದು ಒಳ್ಳೆ ಸ್ವೀಟ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅಪರೂಪದಲ್ಲೇ ಅಪರೂಪ ಅಂತಲೇ ಹೇಳ್ಬೋದು. ಈ ಸ್ವೀಟ್ನ ಹೊರಗಡೆ ಎಲ್ಲಿ ಕಡಿಮೆನೇ ಸಿಗೋದಿದ್ದು, ಅಂಥ ಅಪರೂಪವಾಗಿರೋ ಒಳ್ಳೆ ಸ್ವೀಟ್ನ ನಾನು ತೋರಿಸ್ತಾ ಇದ್ದೀನಿ. ಫ್ರೂಟ್ಸ್ನ ಯೂಸ್ ಮಾಡಿದ್ದೀನಿ, ಯಾವುದೇ ಕಲರ್ನ ಹಾಕಿಲ್ಲ ನಾನು, ಕೆಮಿಕಲ್ ಇರೋ ಕಲರ್ಸ್ನ. ನ್ಯಾಚುರಲ್ ಆಗಿರೋ ಕಲರ್, ನ್ಯಾಚುರಲ್ ಆಗಿರೋ ಇಂಗ್ರೀಡಿಯೆಂಟ್ಸ್ ಮತ್ತು ಕಡಿಮೆ ಸಮಯ, ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ಇವತ್ತು ಒಂದು ಒಳ್ಳೆ ಸ್ವೀಟ್ನ ನಾನು ತೋರಿಸ್ತಾ ಇದ್ದೀನಿ. ಅದಕ್ಕೆ ನೇರಳೆ ಹಣ್ಣನ್ನು ತೊಗೊಂಡಿದ್ದೀನಿ. ನೇರಳೆ ಹಣ್ಣನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಚೆನ್ನಾಗೆಲ್ಲ ಒಂದು ಬೌಲ್ಗೆ ಹಾಕಿಟ್ಕೊಳ್ಳಿ. ನಂತರ ಇವನ್ನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಅದರಲ್ಲಿರೋ ಬೀಜನ ಸಪ್ರೇಟ್ ಮಾಡಿ, ಈ ರೀತಿ ನಾನು ಮಾಡಿದ ಥರನೇ ಇದೇ ರೀತಿ ಮಾಡಿ. ಈಗ ಇವನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊತೀನಿ. ನಾನು ಜ್ಯೂಸ್ ಮಾಡ್ಕೋಬೇಕು ಇದನ್ನು. ನೋಡಿ ಯಾವ ರೀತಿ ನೋಡಿದ್ರೇ ಅದನ್ನು ತಿನ್ಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಸ್ವೀಟು, ಹೆಲ್ದಿ ಕೂಡ. ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಸಹ ನೀವು ಗ್ರೈಂಡ್ ಮಾಡ್ಕೋಬೋದು. ನೋಡಿ ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ, ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿ ಅದರಲ್ಲಿರೋ ಜ್ಯೂಸನ್ನ ಸಪ್ರೇಟ್ ಮಾಡಿ. ಫ್ರೂಟ್ಸ್ ಆಗಿರೋದ್ರಿಂದ ನೀವು ಒಂದು ಸ್ಟೇನರಲ್ಲಿ ಸೋಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿರೋದು. ಹಾಗೆ ಇದ್ದರೂ ಸಹ ಸ್ಮೂತ್ ಆಗಲಿ ಅಂತ ಅಷ್ಟೇ ಸೋಸೋದು ಇದನ್ನು. ನೋಡಿ ಯಾವ ರೀತಿ ಆಗಿದೆ ಅಂತ. ಇದಕ್ಕೆ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ, ಏಲಕ್ಕಿ ಪೌಡರ್, ಸಕ್ಕರೆ ತೊಗೊಂಡಿದ್ದೀನಿ ಒಂದು ಚಿಕ್ಕ ಬೌಲಲ್ಲಿ, ಸ್ವಲ್ಪ ಕಾರ್ನ್ಫ್ಲೋರ್ ಕೂಡ ತೊಗೊಂಡಿದ್ದೀನಿ. ಈಗ ಈ ಜ್ಯೂಸ್ಗೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನೋಡ್ತಾ ಇದ್ದೀರಲ್ಲ, ಅಷ್ಟು ಜ್ಯೂಸ್ಗೆ ನಾನು ಒಂದು ಚಿಕ್ಕ ಬೌಲಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ನೀವು ಸ್ವೀಟ್ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಸಕ್ಕರೆನ ತೊಗೊಂಡು ಹಾಕ್ಕೋಬೋದು. ಈಗ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ಮೊದಲೇ, ಇಲ್ಲಾಂದರೆ ಗಂಟುಗಳಾಗಿಬಿಡುತ್ತೆ ನೋಡಿ, ಅದಕ್ಕೋಸ್ಕರ. ಈಗ ಅದನ್ನು ಸಹ ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆ ಜ್ಯೂಸಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಪ್ಲೇಟ್ಗೆ ತುಪ್ಪನ ಹಚ್ಬಿಟ್ಟು ಇಡ್ತಾಯಿದ್ದೀನಿ. ಮೊದಲೇ ರೆಡಿ ಮಾಡಿ ಇಟ್ಕೊಂಬಿಡಿ, ಇಲ್ಲಾಂದರೆ ಗಡಿಬಿಡಿ ಆಗುತ್ತೆ ಆಮೇಲೆ. ಈಗ ಗ್ಯಾಸ್ ಮೇಲೆ ಒಂದು ಬೌಲ್ನ ಇಟ್ಟು ಅದರಲ್ಲಿ ಜ್ಯೂಸನ್ನ ಹಾಕ್ಬಿಟ್ಟು ನಾನು ಕುದಿಸ್ಕೊತಾ ಇದ್ದೀನಿ. ಅದನ್ನು ಕಾರ್ನ್ಫ್ಲೋರ್, ಸಕ್ಕರೆ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ವಲ್ಲ, ಅದನ್ನು ಈಗ ಆ ಮಿಶ್ರಣನ ಹಾಕಿಬಿಟ್ಟು ಕುದಿಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಕುದಿ ಬಂದ ನಂತರನೇ ಉಪ್ಪು ಹಾಕ್ಕೊಳ್ಳಿ. ಯಾವುದೇ ಸ್ವೀಟ್ಗಾದ್ರೂ ಸ್ವಲ್ಪ ಉಪ್ಪು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಈಗ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅರ್ಧ ಬೌಲ್ ಅಥವಾ ನಿಮ್ಗೆ ಎಷ್ಟು ತುಪ್ಪ ಬೇಕಾಗುತ್ತೋ ಅಷ್ಟು ಹಾಕಿ. ಸ್ವಲ್ಪ ಏಲಕ್ಕಿ ಪೌಡರ್ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ಲೇವರ್ಗೆ. ಅದು ತಳ ಬಿಡೋವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇನ್ನೂ ಚೆನ್ನಾಗಿ ಇದನ್ನು ನಿಮಗೆ ಗೊತ್ತಾಗುತ್ತೆ ನೋಡಿ, ಕೈಯಲ್ಲಿ ತಳ ಬಿಡಬೇಕದು. ಅಲ್ಲಿವರೆಗೂ ನೀವು ಕೈ ಆಡ್ತಾನೆ ಇರಬೇಕು ಅದನ್ನು ಚೆನ್ನಾಗಿ. ಈಗ ಅದನ್ನು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಯಾವ ರೀತಿ ಆಗಿದೆ ಅಂತ. ಇದು 1 ಅವರ್ ಅಥವಾ 2 ತಾಸು ಬಿಟ್ಟರೆ ಸೆಟ್ ಆಗುತ್ತೆ ಅದೆಲ್ಲ. ನಿಮಗೆ ಇನ್ನೂ ಬೇಗ ಬೇಕು ಅಂದರೆ ಸ್ವಲ್ಪ ಫ್ರಿಜ್ಜಲ್ಲಿಟ್ಟರೆ ತುಂಬ ಬೇಗನೆ ಆಗುತ್ತೆ. ನೋಡಿ ಅದು ಪ್ಲೇಟ್ನ ಬಿಡ್ತಾ ಇದೆ, ಯಾವ ರೀತಿ ಬಿಡ್ತಾ ಇದೆ ಅಂತ. ಈ ಟೈಮಲ್ಲಿ ನೀವು ಇದನ್ನು ಒಂದು ಪ್ಲೇಟ್ಗೆ ಹಾಕಿಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೋದು. ಇದನ್ನು ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳಿ. ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಪಿಜ್ಜಾ ಕಟ್ಟರ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಪೀಸಸ್ಸು. ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡಿ. ಸ್ವೀಟ್ ಟೇಸ್ಟ್ ಮಾತ್ರ ತುಂಬ ಅದ್ಭುತವಾಗಿರುತ್ತೆ. ನೋಡಿ ಯಾವ ರೀತಿ ಬರ್ತಾಯಿದೆ ಅಂತ. ತುಂಬ ಚೆನ್ನಾಗಾಗುತ್ತೆ ಈ ಸ್ವೀಟು.
ಇದಕ್ಕೆ ಸ್ವಲ್ಪ ಮೇಲ್ಗಡೆ ಬಾದಾಮ್ ಪಿಸ್ತಾ ಏನು ಬೇಕಾದರೂ ಹಾಕ್ಕೋಬೋದು, ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೊಳ್ಳಿ. ಈ ರೀತಿ ತುಂಬ ಚೆನ್ನಾಗಾಗಿರುವಂಥ ಸ್ವೀಟ್ ರೆಸಿಪಿ ನಾನು ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.